ಯಾಕನಿಕ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಕಮಲಿ, ಅದು ಅದು ನೋಡನಿಕ, ಏನು ನೆಪ ಹೇಳಲಿ ಅಂತ ಯೋಚನೆ ಮಾಡಬೇಡ. ನೀನೇನೋ ಮಾಡಬಾರ್ದಿರೋದು ಮಾಡಿದ್ಯಾ ಅಂತ ಹೇಳೋಕ್ಕೆ ನಿನ್ನೀ ಗಾಬರಿ, ಮೌನ, ಈ ತೊದ್ಲೇ ಸಾಕು. ನೋ, ಈ ಕಮಲಿ ಏನು ಗೊತ್ತಿರಲ್ಲ. ಇವಳು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ನನ್ನ ಬಾಯಿ ಬಿಡ್ಸಕ್ ನೋಡ್ತಿದ್ದಾಳೆ. ನೋ, ನಾನು ಪ್ಯಾನಿಕ್ ಆಗಬಾರ್ದು. ಅನಿಕಾ, ಕಮಲಿ, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್? ಅಲ್ಲ, ನೀನ್ ಸಡನ್ ಆಗಿ ಬಂದು ಅಜ್ಜಿ ಬಿಹೇವಿಯರ್ ಇಂದ ನಾನ್ ಕಾರಣ ಅಂದ್ರೆ ಯಾರು ತಾನೇ ಬೆಚ್ ಬೀಳಲ್ಲ? ಯಾರು ತಾನೇ ತೊದ್ಲಲ್ಲ ಹೇಳು? ಎನಿವೇಸ್, ಏನ್ ನಿನ್ ಡೌಟು? ಅಲ್ಲ, ಅಜ್ಜಿ ಈಗ ಆಡ್ತಿರೋದಕ್ಕೆ ನಾನೇ ಕಾರಣನಾ? ನಾನೇ ಅಜ್ಜಿಗೆ ಈ ತರ ಇರು, ಈ ತರ ಮಾಡು ಅಂತ ಕಂಟ್ರೋಲ್ ಮಾಡ್ತಿದ್ದೀನ? ಅಲ್ಲ, ಅವ್ರೇನ್ ಕೀಲಿ ಗೊಂಬೆನಾ ನಾನ್ ಕೀ ಕೊಟ್ಟ ಹಾಗೆ ಕುಣಿಯಕ್ಕೆ? ಇಷ್ಟಕ್ಕೂ ಅಜ್ಜಿ ಯಾಕೆ ನಾನ್ ಹೇಳ್ದಂಗೆ ಕೇಳ್ಬೇಕು ಕಮಲಿ? ಅಂಡ್ ಲಿಸನ್, ಅದೇನೋ ಕೇಳಿದ್ಯಲ್ಲ ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ ಅಂತ. ನೀನ್ ಅನ್ಕೊಂಡ ಹಾಗೆ ನಾವ್ ದೇವಸ್ಥಾನಕ್ಕೆ ಹೋಗಿಲ್ಲ. ಅಜ್ಜಿ ನಿಮ್ಮನೆ ಪೇಪರ್ಸ್ ವಿಷಯಕ್ಕೆ ಲಾಯರ್ ಹತ್ರ ಕರ್ಕೊಂಡು ಹೋಗಿದ್ರು ಅಷ್ಟೇ. ಹಾಗೆ ಅನದರ್ ಇಂಪಾರ್ಟೆಂಟ್ ವಿಷಯ ಕಮಲಿ, ಇಷ್ಟು ದಿನ ಅಜ್ಜಿ ಎಲ್ಲದಕ್ಕೂ ಕಮಲಿ ಕಮಲಿ ಅಂತಿದ್ರು. ಬಟ್ ನಾವು ನಿನ್ ಮುಖ ನೋಡಿದ್ರು ಮುಖ ತಿರುಗಿಸ್ಕೋತಾರೆ. ನನ್ನ ಜೊತೆ ಅಷ್ಟು ಪ್ರೀತಿ ಇಲ್ಲದೆ ಇದ್ರು ಮೊದ್ಲಿನ ಹಾಗಿದ್ದಾರೆ. ಅದಕ್ಕೆ ನಿನ್ಗೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ ಅನ್ಸುತ್ತೆ. ದಟ್ಸ್ ವೈ ಕಮಲಿ ನೀನ್ ನನ್ನ ಬ್ಲೇಮ್ ಮಾಡ್ತಿದ್ಯಾ. ಅಂಡ್ ಆಲ್ಸೋ ಈ ಎಕ್ಸಾಮ್ಸ್ ಮುಗಿದ್ಮೇಲೆ ನೀನು ನಿನ್ನ ಮನೆಯವರು ಮನೆನ ಖಾಲಿ ಮಾಡಬೇಕು. ಅದ್ರ ಬಗ್ಗೆ ಸ್ವಲ್ಪ ಯೋಚಿಸು. ಓಕೆ, ಆಲ್ ದಿ ಬೆಸ್ಟ್. ಬರೀ ಗೋಡೆ ಅಲ್ಲ ರಿಷಿ, ಅದಕ್ಕೆ ನಮ್ಮ ಕನಸಿನ ಬಳ್ಳಿನ ಹಬ್ಸಿದೀವಿ. ಆದ್ರೆ ಇವತ್ತು ನಾವೇ ನಮ್ಮ ಕೈಯಾರೆ ಅದನ್ನ ಕಿತ್ತು ಬಿಸಾಕಿ ಹೊರಡ್ಬೇಕಿದೆ. ಎಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಆದ್ರೆ ನಮ್ಮ ಮನೆ ಮೇಲೆ ನಮ್ಮ ಮೇಲೆ ಯಾರು ಕೆಟ್ಟ ಕಂಡಿತ್ತೋ ಏನೋ, ಎಲ್ಲ ಹಾಳಾಗೋಯ್ತು. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಹೀಗೆ ಅಳ್ತಿದ್ರೆ ನನಗೂ ಅಳು ಬರುತ್ತಮ್ಮ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿರೋದನ್ನೆಲ್ಲ ಆಚೆ ಹಾಕಿದ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಆಚೆ ಹಾಕ್ತೆ. ನಾವು ಯಾವಾಗಲೂ ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವೋ ಅದೇ ನಮ್ಮನ್ನ ಕಾಡ್ತಾ ಇರುತ್ತಂತೆ. ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ರಿಷಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು ದೊಡ್ಡದಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ದೊಡ್ಡದು. ಆ ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಆದರೆ ಇದನ್ನ ಹೇಳ್ಕೊಂಡ್ರೆ ನಿಮಗೆ ಮತ್ತಷ್ಟು ದುಃಖ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಚಿನ್ನ ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ಲಲ್ಲ? ಚಿನ್ನ ಯಾಕೆ ಇಲ್ಲಿಗೆ ಬರೋಕೆ ಹೇಳಿದೆ? ನಾನೇ ಕಾಲೇಜ್ ಹತ್ರ ಬಂದು ಪಿಕ್ ಮಾಡ್ತಿದ್ನಲ್ಲ. ಅಮರ್, ಕಮ್ಲಿ ಮನೆಗೆ ಇದೇ ರೋಡಲ್ಲಲ್ವಾ ಹೋಗೋದು, ಅವಳ ಜೊತೆ ಇಲ್ಲಿವರೆಗೂ ಬಂದೆ, ಹಂಗೆ ನಿನ್ಗೂ ಇಲ್ಲಿಗೆ ಬರಕ್ ಹೇಳ್ದೆ. ಹೌದಾ? ಸರಿ, ಎಕ್ಸಾಮ್ ಹೆಂಗ್ ಮಾಡ್ದೆ? ಎಲ್ಲ ಬರ್ದೆ ಅಲ್ಲ? ಈಸಿ ಆಗಿತ್ತಲ್ಲ? ಅಬ್ಬಾ, ಕೊನೆಗೆ ಎಕ್ಸಾಮ್ ಮುಗಿಸ್ದಲ್ಲ, ನನಗ್ ಸಮಾಧಾನ ಆಯ್ತು ನೋಡು. ಹ್ಞೂ ಕಣೋ, ಹೇಗೋ ಒದ್ದಾಟ ಟೆನ್ಷನ್ ಅಲ್ಲೇ ಎಕ್ಸಾಮ್ ಮುಗ್ದೋಯ್ತು. ನಂಗೆ ಚಿನ್ನ, ಕಮಲಿ ಮನೆಗೆ ಹೋದ್ಲಾ? ಹೋದ್ಲು. ಓ ಸರಿ ಸರಿ, ಬಾ, ಗಾಡಿ ಹತ್ತಿ ಲೇಟ್ ಆಗತ್ತೆ. ಲೇಟಾ? ಎಲ್ಲಿಗೆ ಹೋಗಕ್ಕೆ? ಎಲ್ಲಿಗೆ ಹೋಗಕ್ಕೆ? ನಿಮ್ ಮನೆಗೆ ಚಿನ್ನ. ನಮ್ಮನೆಗ? ಅಲ್ಲ ಚಿನ್ನ, ನಿಮ್ ಮನೆಯವರೆಲ್ಲ ಇವತ್ತು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದಾರಲ್ಲ, ಅದಕ್ಕೆ ಅಲ್ಲಿ ಹೋಗೋಣ ಬಾ. ಬೇಡ ಅಮರ್, ಅಲ್ಲಿಗೆ ಹೋಗೋದ್ ಬೇಡ. ನನ್ಗ ಆ ಸಿಚುವೇಶನ್ ನೋಡಕ್ ಆಗಲ್ಲ. ತುಂಬಾ ಅಳು ಬಂದ್ಬಿಡುತ್ತೆ ಕಣೋ. ಅವರೆಲ್ಲ ಪರಿಸ್ಥಿತಿನ ಆಕ್ಸೆಪ್ಟ್ ಮಾಡ್ಕೊಂಡು ಗಟ್ಟಿ ಮನ್ಸು ಮಾಡ್ಕೊಂಡಿರ್ತಾರೆ. ಈಗ ನಾನು ಅಲ್ಲಿಗೆ ಹೋದ್ರೆ ಎಲ್ರೂ ಅಳೋ ಹಾಗಾಗತ್ತೆ. ಅದಕ್ಕೆ ನಾನಲ್ಲಿ ಹೋಗಲ್ಲ ಅಮರ್. ಹೌದಾ? ಸರಿ. ಆದ್ರೆ ಪಾಪ ಅವರೆಲ್ಲ ಈಗ ಎಲ್ಲಿಗೆ ಹೋಗ್ತಾರೆ? ಅಮರ್, ನಾವು ಅವ್ರನ್ನೆಲ್ಲ ನಮ್ಮನೆ ಕರೆಯೋಣವಾ? ಅಲ್ಲ, ಮನೆ ಚಿಕ್ಕದು, ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೋ ಇಲ್ವೋ. ಆದ್ರೂ ಅವ್ರಿಗೆ ನಮ್ಮನ್ನ ಬಿಟ್ಟು ಈಗ ಬೇರೆ ಯಾರಿದ್ದಾರೆ ಹೇಳು? ನೀನೇನ್ ಚಿನ್ನ, ಮನೆ ಚಿಕ್ಕದೇನೋ, ಮನ್ಸು ದೊಡ್ಡದಾಗಿಲ್ವಾ? ಬಾ ಕರೆಯೋಣ. ಬಂದಿದ್ರೆ ನನ್ಗೇನು ಬೇಜಾರಿಲ್ಲ ಚಿನ್ನ, ಅದರಿಂದ ನೀನ್ ಖುಷಿ ಆಗಿರ್ತೀಯ, ನನಗಷ್ಟೇ ಸಾಕು. ನೀನ್ ಖುಷಿನೇ ನನ್ ಖುಷಿನಮ್ಮ. ಹಾಕು ನಿಮ್ಮ ಅಣ್ಣಗೆ ಫೋನ್. ಯಾಕ್ಷನ್ ಏನಾಯ್ತು? ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ರಿಸೀವ್ ಮಾಡ್ತಿಲ್ವಾ? ಒಂದ್ ಕೆಲಸ ಮಾಡು, ಟ್ರೈ ಮಾಡ್ತಾ ಇರು. ಬಾ ಕೂತ್ಕೋ, ನಡಿಯೋಣ. ಅಮರ್, ಅಣ್ಣ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ಹೋಗೋಣ, ಇಲ್ಲಾಂದ್ರೆ ಬೇಡ. ಸರಿ ಆಯ್ತು, ಬಾ. ಸಮಾಧಾನ ಮಾಡ್ಕೊಳ್ಳಿ. ಕಮಲಿ ಅವ್ರು ಬರೋದು ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಯಾಕೆ ಆಚೆ ನಿಂತಿರೋದು? ಬನ್ನಿ ಒಳಗಡೆ ಕುತ್ಕೊಳ್ಳೋಣ. ಬೇಡ ರಿಷಿ, ಇನ್ಮೇಲೆ ಇದು ನಮ್ಮನೆ ಅಲ್ಲ ಕಣೋ. ಹಾಗಿದ್ಮೇಲೆ ನಾವು ಒಳಗಿರೋದು ಸರಿಯಲ್ಲ, ಹೊರಗೆ ಇರೋಣ. ಕಮಲಿ ಅವ್ರು ಬಂದ್ರು. ಕಮಲಿ, ಎಕ್ಸಾಮ್ ಹೇಗೆ ಬರ್ದ್ಯಮ್ಮ? ಚೆನ್ನಾಗಿ ಬರ್ದೈತೆಮ್ಮ. ಗುಡ್ ಕಮಲಿ. ನೀನು ನಡೆದಿರೋದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ನಿಮ್ಮ ಅಜ್ಜಿ ನಿನಗೆ ಅಷ್ಟೆಲ್ಲ ಕಷ್ಟ ಕೊಟ್ಟರು, ಅದನ್ನೆಲ್ಲ ಎದುರಿಸಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಆಗ ಅವ್ರಿಗೆ ಮುಜುಗರ ಆಗುತ್ತೆ, ನಾವು ಸೋತ್ವಿ ಅಂತ ಅನ್ಸುತ್ತೆ. ನನಗೆ ಗೊತ್ತು ಕಮಲಿ, ನೀನು ಈ ಸರ್ತಿ ಎಕ್ಸಾಮಲ್ಲೂ ಫಸ್ಟ್ ಬರ್ತೀಯಾ ಅಂತ ನನಗೆ ಆ ನಂಬಿಕೆ ಇದೆ. ಅತ್ತೆಮ್ಮ, ನಿಮ್ಮ ಮನ್ಸಾಗೆ ಏಟೆಲ್ಲ ನೋವೈತೆ, ಆದ್ರೆ ಅದನ್ನ ಯಾವ್ದು ತೋರಿಸ್ಕೊಳ್ದೆ ನನ್ನ ಈಟೊಂದು ಉರ್ದುಂಬಿಸ್ತಿದ್ದೀರಲ್ಲ. ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಧೈರ್ಯ ಕೊಡೋದು
ಆಸ್ತಿ ಅಂತಸ್ತು ಅಲ್ಲ ಕಮಲಿ, ನಮ್ಮ ಸ್ವಾಭಿಮಾನ, ಆತ್ಮವಿಶ್ವಾಸ. ಈ ಆಸ್ತಿ ಅಂತಸ್ತುಗಳ ಮೇಲೆ ನಾವು ಬೇಡ ಅಂತ ಎಷ್ಟೇ ವ್ಯಾಮೋಹ ಕಳ್ಕೊಂಡ್ರು ನಮ್ಮ ನೋವಂತೂ ಕಡಿಮೆ ಆಗಲ್ಲ. ನನಗೆ ಗೊತ್ತೈತೆ ಅತ್ತಮ್ಮ, ನೀವು ಈ ಮನೆನ ಏಟ್ ಇಷ್ಟಪಡ್ತೀರಾ ಅಂತ. ನನ್ಗಿನ್ನ ನೆನ್ಪೈತೆ, ರೋಡಲ್ಲಿ ಹೋಗೋರು ಯಾರೋ ಗೋಡೆ ಮ್ಯಾಕೆ ಪೋಸ್ಟ್ ಅಂಟಿಸಿದ್ರು ಅಂತ ನೀವು ಅವ್ರನ್ನ ಕರೆದು ಬೈದಿದ್ರಿ. ನೀವೇ ಅದನ್ನ ಕಿತ್ತು ಕ್ಲೀನ್ ಕೂಡ ಮಾಡಿದ್ರಿ. ಅದ್ರಾಗೆ ಗೊತ್ತಾಯ್ತೈತೆ ನೀವು ಈ ಮನೆನ ಏಟ್ ಇಷ್ಟಪಡ್ತಿದ್ರಿ ಅಂತ. ನಿಮ್ಮ ಪಾಲಿಗೆ ಇದು ಬರೀ ಮನೆ ಮಾತ್ರ ಅಲ್ಲ, ನಿಮ್ಮ ಕನಸು ನೆನಪುಗಳನ್ನ ಕೂಡಿಟ್ಕೊಂಡಿರೋ ಗೂಡು. ಹುಟ್ಟಿದೂರನ್ನ, ಬೆಳೆದಿದ್ದ ಮನೆನ ಬಿಟ್ಟು ಬರೋ ನೋವೇನು ಅಂತ ನನಗೆ ಗೊತ್ತೈತೆ. ನಿಜ ಕಮಲಿ ಅವರ, ಆದ್ರೆ ಅಮ್ಮ ನಮ್ಮ ಮುಂದೆ ಅವ್ರ ನೋವು ತೋರಿಸ್ಕೊಂತಿಲ್ಲ ಅಷ್ಟೆ. ಸರ್ನ ಬಿಡ್ಸಕ್ಕೋಸ್ಕರ ಇದನ್ನೆಲ್ಲ ತ್ಯಾಗ ಮಾಡಿದ್ದು. ನೀವು ನನ್ನ ಜೊತೆಗಿದ್ರೆ ನನಗಷ್ಟೇ ಸಾಕು, ಇನ್ನೇನು ಬೇಡ. ನನ್ನ ಮಕ್ಕಳು ನನ್ನ ಜೊತೆ ಇದ್ರೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಸಂಪಾದನೆ ಮಾಡೋಕೆ ಸಾಧ್ಯ ಆಗುತ್ತೆ. ನೀವು ಅಳ್ಬೇಡಿ ಅತ್ತಮ್ಮ, ನಮಗ್ ಸಮಾಧಾನ ಹೇಳಿ ನೀವೇ ಹೆಂಗ್ ಕಣ್ಣೀರ್ ಹಾಕಿದ್ರೆ ಹೆಂಗೆ ಹೇಳಿ. ಅಜ್ಜಿ ಅಜ್ಜಿ, ನೀವ್ ಬೆಳಿಗ್ಗೆ ನನ್ ಜೊತೆನೇ ಇದ್ರಿ ಅಲ್ವಾ? ಹೌದು. ಮತ್ತೆ ಆ ಕಮ್ಲಿಗೆ ಹುಚ್ಚಿ ಹಿಡ್ದಿದ್ಯಾ? ನೀವ್ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳಿದ್ಲು. ನಿಜ ಹೇಳಿ ಅಜ್ಜಿ, ನಾನು ಕಾಲೇಜ್ಗೆ ಹೋದ್ಮೇಲೆ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರಾ? ಅವಳ ಹೆಸರಲ್ಲಿ ಏನಾದ್ರೂ ಪೂಜೆ ಮಾಡಿಸಿದ್ರಾ? ಏನ್ ಹೇಳ್ತಿದೀಯಾ? ನಾನು ಯಾಕೆ ಅವಳ ಹೆಸರಲ್ಲಿ ಪೂಜೆ ಮಾಡಿಸ್ಲಿ? ನನ್ಗೇನು ಬೇರೆ ಕೆಲಸ ಇಲ್ವಾ? ನಾನು ಎಲ್ಲಿಗೂ ಹೋಗಿಲ್ಲ. ಲುಕ್ ಅಜ್ಜಿ, ಸುಳ್ಳು ಹೇಳ್ಬೇಡಿ. ನನ್ನ ಎದುರಿಗೆ ಕಮ್ಲಿ ಕಂಡ್ರೆ ಆಗದೆ ಇರೋ ತರ ಆಡ್ಬಿಟ್ಟು ಒಳಗೊಳಗೆ ಏನಾದ್ರೂ. ನೀನ್ ಸುಮ್ಮನೆ ಇರ್ತೀಯಾ? ಹಾಗೆ ಮಾಡೋದ್ರಿಂದ ನನ್ಗೇನ್ ಲಾಭ ಅನಿಕಾ? ಅದ್ರ ಅವಶ್ಯಕತೆ ಆದ್ರೂ ಏನಿದೆ ಹೇಳು? ಹಾಗಿದ್ರೆ ಇವತ್ತು ಎಕ್ಸಾಮ್ಸ್ ಮುಗೀತಲ್ಲ ಅಜ್ಜಿ, ಸೊ ಕಮ್ಲಿ ಮನೆಗೆ ಲಾಯರ್ಸ್ ಮತ್ತೆ ಮ್ಯಾನೇಜರ್ಸ್ ಹೋಗ್ಬೇಕು ಅಂತ ಹೇಳ್ಬೇಕಿತ್ತಲ್ಲ. ನೀನ್ ಮರೆತರು ನಾನು ಮರೆಯಲ್ಲ. ಹೇಳಿದ್ದೀನಿ, ಅವ್ರು ಇನ್ನೇನು ಹೋಗ್ತಾರೆ, ಮನೆ ಖಾಲಿ ಮಾಡಿಸ್ತಾರೆ. ಹಲೋ ರಂಗನಾಥ್, ಹೌದಾ? ಸರಿ, ಕೀ ತಗೊಂಡ್ಬಂದ್ಬಿಡಿ. ಇದೇನಿದು? ಅಜ್ಜಿ ದೇವಸ್ಥಾನಕ್ಕೂ ಹೋಗಿಲ್ಲ, ಪೂಜೆನೂ ಮಾಡಿಸಿಲ್ಲ. ಮತ್ತೆ ಯಾರ ಕಮ್ಲಿ ಹೆಸರಲ್ಲಿ ಪೂಜೆ ಮಾಡಿಸಿದ್ದು? ಅಮ್ಮ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಅಳ್ತಿದ್ರೆ ನಮ್ಗೆ ಕಷ್ಟ ಆಗುತ್ತಮ್ಮ. ಅಳಬಾರ್ದು ಅಂತ ಎಷ್ಟೇ ಮನ್ಸು ಗಟ್ಟಿ ಮಾಡಿಕೊಂಡ್ರು ಆಗ್ತಿಲ್ಲ ರಿಷಿ. ನಾನು ಹೀಗೆ ಅಳೋದ್ರಿಂದ ಯಾರ ಮನ್ಸು ಬದಲಾಗಲ್ಲ. ಕಲ್ಲಾಗಿರೋ ಅನ್ನಪೂರ್ಣಮ್ಮ ಅವ್ರ ಹೃದಯ ಅಂತೂ ಕರ್ಗೋದೇ ಇಲ್ಲ. ಇವಾಗ
ನನ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ನಾವೆಲ್ಲರೂ ನಮ್ಮ ಹಳ್ಳಿಗೆ ಹೋಗ್ಬಿಡುಮ. ರಚನಾ ಫೋನ್ ಮಾಡಿದ್ಲು, ಅವ್ರ ಮನೆಗೆ ಬನ್ನಿ ಅಂತ ಕರೀತಿದ್ಲು. ಬೇಡ ರಿಷಿ, ನಾವ್ ಎಲ್ಲಿ ಹೋಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಫ್ರೆಂಡ್ ಮಹಿಮಾ ಇದ್ದಾಳಲ್ಲ, ಅವಳದೊಂದು ಗೆಸ್ಟ್ ಹೌಸ್ ಇದೆ. ಸ್ವಲ್ಪ ದಿನಗಳ ಮಟ್ಟಿಗೆ ನಾವಲ್ಲೇ ಇರ್ತೀವಿ ಅಂತ ಹೇಳಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ. ಮನೆಗೆ ತಗೊಂಡ್ಯಾ ರಿಷಿ? ಬೇಡ ರಿಷಿ, ನೀ ಮನೆ ಹೊಡತಿ ನಾನಲ್ಲ. ಮೇಡಮ್, ಒಂದು ಫಾರ್ಮಾಲಿಟಿಗೆ ಸೈನ್ ಮಾಡಿ. ಕೇಕ್ ಕೊಡಿ. ಮೇಡಮ್, ಈ ರೀತಿ ಕಣ್ಣೀರು ಹಾಕಿ ಕೊಡಬೇಡಿ, ನಗ್ನಗ್ತಾ ಕೊಡಿ ಮೇಡಮ್. ನಮಗೇನೋ ಒಂಥರ ಕಿತ್ಕೊಂಡಂಗೆ ಅನ್ಸಲ್ವಾ? ಕಿತ್ಕೊಂಡ ಹಾಗನ್ಸುತ್ತಾ? ಅನ್ನಿಸ್ಬಾರ್ದು. ಈ ಮನೆ ನಮಗ್ ತುಂಬಾ ಒಳ್ಳೇದು ಮಾಡಿದೆ. ಇದು ಯಾರ ಕೈ ಸೇರುತ್ತೋ ಅವ್ರಿಗೂ ಒಳ್ಳೇದಾಗ್ಲಿ, ಆ ದೇವರು ಒಳ್ಳೇದು ಮಾಡಲಿ.